ಅವರಿಗೆ ನೀವು ಬರ್ಬೇಕು ಅಂತಂದು ಅವ್ರು ಹೇಳಿದ್ರು. ನಾನು ಕೂಡ ಇಲ್ಲಿ ಚುನಾವಣೆ ಸಂದರ್ಭದಾಗ ಬಂದು ಹೋಗಿವಿ ಇಲ್ಲಿ ಪ್ರಚಾರ. ಅವಾಗ ಇಲ್ಲೇ ಕುಂತಿ ದೇವಸ್ಥಾನದ ಕೆಲಸ ನಡೆದಿತ್ತಿನ ಅವಾಗ ಎಲ್ಲರೂ ಹೇಳಿದ್ರು, ನನಗೆ ಭರವಸೆ ಕೊಟ್ಟಿದ್ರು, ನೀವೇನ್ ಚಿಂತೆ ಮಾಡ್ಬೇಡ್ರಿ, ಬಾಬವ್ರು ನಮ್ ಕೆಲಸ ಮಾಡ್ಕೊಟ್ಟಾರ, ನಾವ್ ನಿಮ್ ಜೊತೆಯಲ್ಲಿ ಇರ್ತೀವಿ ಅಂತ ತಮ್ಮೆಲ್ಲರ ಒಂದ್ ಭರವಸೆ ನಮಗ್ ಕೊಟ್ಟಿದ್ರು. ಅದೇ ರೀತಿ ಎಲೆಕ್ಷನ್ದಾಗ ನೀವು ಮಾಡ್ಬೇಕು, ಅದ್ರ ಎರಡು ಮಾತಿಲ್ಲ. ಅದಕ್ಕೆ ತಮ್ಮ ಒಂದು ಸಮಾಜ ಬರೇ ನಿಂಬರ್ಗ ಒಂದೇ ಊರಲ್ಲ, ಬಹಳ ಇಡೀ ತಾಲೂಕದಾಗೆ ನಾವ್ ಹೇಳ್ಬೇಕು ಅಂತಂದ್ರ ನಮ್ ತಂದೆಯವ್ರ ಮ್ಯಾಗ ನಮ್ ಮ್ಯಾಗ ಯಾವಾಗ್ಲೂ ಬಹಳ ಒಂದು ನಂಬಿಕೆ ವಿಶ್ವಾಸ, ನಮಗ್ ಯಾವಾಗ್ಲೂ ಸಹಕಾರ ಮಾಡ್ಕೊತ ಬಂದಿರಿ. ನಮ್ ತಂದೆಯವ್ರನು ತಮ್ಮ ಅನುದಾನದಲ್ಲಿ ಬಹಳಷ್ಟು ಕಡೆ ತಮ್ಮ ಸಮಾಜಕ್ಕ ಒಂದು ದೇವಸ್ಥಾನಗಳಾಗಿರ್ಬೋದು ಅಥವಾ ವೈಯಕ್ತಿಕವಾಗಿ ಏನು ಸೌಲಭ್ಯಗಳು ಇರ್ತಾವ, ಗಂಗಾ ಕಲ್ಯಾಣ ಯೋಜನೆ ಅಥವಾ ಬೇರೆ ಬೇರೆ ಯೋಜನೆಗಳು ಕೂಡ ಬಹಳಷ್ಟು ನಿಮ್ ಸಮಾಜದವರಿಗೆ ಕೊಟ್ಟಾವ. ಇದು ಏನ್ ಕಾರ್ಯಕ್ರಮ ಇವತ್ತ ವೆಂಕಟೇಶ್ವರ ದೇವಸ್ಥಾನ ಅಂತಂದ್ರ ನಮಗ ಬಹಳ, ನಮಗನು ಒಂದು ಇಷ್ಟ ದೇವ್ರ ವೆಂಕಟೇಶ್ವರ. ನಾವ್ ಸಣ್ಣವ್ರ ಸ್ಕೂಲಿಗೆ ಇದ್ದಾಗ ಬಾಬಾವ್ರು ವರ್ಷಗೊಮ್ಮೆ ನಮಗ್ ತಿರುಪತಿಗೆ ಹೋಯ್ತಿದ್ರು. ನಾವು ಬಾಬಾವ್ರ ಸಂಗ ಜಗಳ ತೆಗಿತಿದ್ವಿ, ಬರೇ ತಿರುಪತಿಗೆ ಹೋಯ್ತಿರಲ್ಲ, ಬೇರೆ ಎಲ್ಲಿ ಒಯ್ಯಲಿ ಅಂತಂದ್ ನಾವು ಜಗಳ ತೆಗಿತೀವಿ. ಆದ್ರೆ ಈಗ ಅವ್ರ ಒಯ್ಯಲಾಗ್ಯಾರ, ನಾವೇ ನಮ್ಮಷ್ಟಕ್ಕೆ ನಾವೇ ಹೋಗ್ಲಿಗತ್ತೀವಿ. ತಿರುಪತಿಗೆ ಹೋಗಿಲ್ಲ ಅಂತಂದ್ರ ಮನಸ್ಸು ಸಮಾಧಾನ ಬೀಳಲ್ಲ ನಮ್ಗೆ. ಹಂಗ ಒಂದು ಇಷ್ಟ ದೇವರು. ಅದ್ರಾಗ ಇನ್ನೊಂದ್ ಏನಂತಂದ್ರ ವೆಂಕಟರಮಣ ಎಲ್ಲಿರ್ತಾನ ಅಲ್ಲಿ ಲಕ್ಷ್ಮಿ ಇರ್ತಾಳ ಅಂತಂದು ನಮ್ಮ ಆಯಿ ಹೇಳ್ತೀವಿ ರೈತರಾಗಿ. ಹೀಗಾಗಿ ನಮ್ಗೆ ಲಕ್ಷ್ಮಿ ಬರ್ಲಿ ಅಂತಂದ್ರೆ ನಾವ್ ಹೆಚ್ಚಿಗೆ ವೆಂಕಟರಮಣ ನೋಡ್ಕೊತೀವಿ ಎಲ್ಲರೂ. ಈಗ ನಿಮ್ಮ ಸಮಾಜದಾಗ ಬಹಳ ವೆಂಕಟರಮಣ ನಡ್ಕೊಳ್ಳೋದು ಎಲ್ಲ ಕಡೆ ನೋಡ್ತೀನಿ ನಾನು. ನಿಮ್ ಸಮಾಜ ಎಲ್ಲಿ ಇರ್ತದ ಅಲ್ಲಿ ಒಂದು ವೆಂಕಟರಮಣ ದೇವ್ರು ಇರ್ತದ. ನೀವ್ ಎಲ್ಲರೂ ನಿಮ್ ಮನೆಗೆ ಪೂಜೆ ಮಾಡ್ಬೋದು, ಆದ್ರೆ ಒಂದು ದೇವಸ್ಥಾನ ಯಾಕೆ ಮಾಡಿರಿ? ಎಲ್ಲರಿಗೆ ದೇವರ ಆಶೀರ್ವಾದ ಸಿಗಲಿ ಮತ್ತು ನಮ್ ಸಮಾಜ ಎಲ್ಲರೂ ಒಗ್ಗಟ್ಟಾಗಿರ್ಲಿ ಅಂತಂದು ಒಂದು ದೊಡ್ಡ ದೇವಸ್ಥಾನ ಮಾಡಿರಿ. ಈ ದೇವಸ್ಥಾನ ಮಾಡಿರಿ ಅಂತಂದ್ರೆ ಇದ್ರ ಸಂಘಟ ನಿಮಗೆ ಜವಾಬ್ದಾರಿನೂ ಬರ್ತಾವ. ನಿರಂತರವಾಗಿ ದೇವಸ್ಥಾನದಾಗ ಪೂಜೆ ನಡಿಬೇಕು, ಅದರ ಜಾತ್ರೆ ನಡಿಬೇಕು, ಒಳ್ಳೆ ಸಾಂಸ್ಕೃತಿಕ ಕಾರ್ಯಕ್ರಮ ನಡಿಬೇಕು, ನಮ್ಮ ಹಿಂದೂ ಧರ್ಮದ ಸಂಸ್ಕಾರ ಸಂಪ್ರದಾಯಗಳು ಇಲ್ಲಿ ಹೆಚ್ಚೆಚ್ಚು ಪ್ರಚಾರ ಆಗ್ಬೇಕು, ಅನುಷ್ಠಾನ ಆಗ್ಬೇಕು. ಈ ರೀತಿ ಈ ದೇವಸ್ಥಾನದಿಂದ ನಮ್ಮ ಯುವ ಪೀಳಿಗೆಗೆ ನಮ್ಮ ದೇವರ ಮೇಲೆ ಒಂದು ನಂಬಿಕೆ ಮತ್ತು ಭಕ್ತಿ ಬರ್ತದ. ಎಲ್ಲಿ ನಂಬಿಕೆ ಭಕ್ತಿ ಬರ್ತದ ಅಲ್ಲಿ ಒಳ್ಳೆ ನೀತಿವಂತ ಮತ್ತು ಒಳ್ಳೆ ವಿಚಾರಗಳು ಬರ್ತಾವ. ಒಂದು ಒಳ್ಳೆ ಸಮಾಜ ನಮಗ ಇಲ್ಲಿ ಎಲ್ಲಿ ದೇವಸ್ಥಾನ ಇರ್ತದ ಅಲ್ಲಿ ಒಳ್ಳೆ ಸಮಾಜ ಆಗುವಂತ ಒಂದು ಅವಕಾಶ ಇರ್ತದೆ. ಅದಕ್ಕೆ ತಾವಿಂತ ಒಂದು ಬೇಡಿಕೆ ಇಟ್ಟು ನಮ್ಮ ತಂದೆಯವ್ರ ಮುಖಾಂತರ ಮತ್ತು ತಾವೆಲ್ಲರೂ ಸೇರಿ ಒಂದು ಒಳ್ಳೆ ದೇವಸ್ಥಾನ ಮಾಡಿರಿ. ಅದ್ರಾಗ ನಮ್ಮ ಇಷ್ಟ ದೇವ್ರನ್ನು ಕೂಡ ಅರ. ಅದಕ್ಕೆ ನಾವು ಕೂಡ ನಮ್ ತಂದೆಯವ್ರ ಹೆಂಗ ನೀವು ಸೇವೆ ಮಾಡ್ಕೊತ ಬಂದಾರ, ಮುಂದ ನಮ್ ಕಡೆಯಿಂದನೂ ಏನ್ ಸೇವೆ ನೀವು ಹೇಳ್ತೀರಿ ನಾವು ಮಾಡ್ಲಕ್ಕ ಸಿದ್ಧಿದ್ದೀವಿ ಅಂತಂದು ಈ ಸಂದರ್ಭದಲ್ಲಿ ಹೇಳಿ ತಾವೆಲ್ಲರೂ ಇದು ಕಾರ್ಯಕ್ರಮ ನಾ ಶುರುವಿಗೆ ಬಂದಾಗ ನನಗೆ ಅನಿಸ್ತು, ನೀವು ಎಷ್ಟು ಜನ ಇದ್ದೀರಿ, ನಿಮ್ಕಿನ್ನ ಹೆಚ್ಚಿಗೆ ನಾವು ಅತಿಥಿಗಳೇ ಬಂದಿವಿ. ಮತ್ತ ಇದು ಟೆಂಟ್ ಎಷ್ಟು ದೊಡ್ಡದು ಓಡಿಸಿರಿ, ಸ್ಟೇಜ್ ಎಷ್ಟು ದೊಡ್ಡದು ಮಾಡಿಸಿರಿ, ಸಮಾಜ ನೋಡ್ಲಿಕ್ ಸಣ್ಣದು, ಜನ ಸ್ವಲ್ಪ ಇದ್ದೀರಿ, ಅದ್ರ ಖರ್ಚ ವೈಭವ ನೋಡಿದ್ರೆ ನಿಮ್ ಮನಸ್ಸು ಎಷ್ಟು ದೊಡ್ಡದು ಅಂತಂದು ಗೊತ್ತಾಗ್ತದೆ. ನಿಮ್ಮ ಭಕ್ತಿ ನಿಮ್ಮ ಮನಸ್ಸು ಅದಕ್ಕೆ ಒಳ್ಳೆ ರೀತಿಯಿಂದ ತಾವೆಲ್ಲರೂ ಮಾಡಿರಿ. ನಿಮ್ಗ ಆ ವೆಂಕಟರಮಣದ ಆಶೀರ್ವಾದ ತಮ್ಮ ಎಲ್ಲರ ಮೇಲೆ ಇರ್ಲಿ, ಒಳ್ಳೇದಾಗ್ಲಿ ಅಂತಂದು ಆ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದಗಳು. ನಮ್ಮ ಇಟ್ಟ ಪ್ರೀತಿಗೆ ನಾವು ತಮ್ಮ ಸಹಾಯಕ ಸದಾ ಸಿದ್ಧವನ್ನ ಹೇಳಿರತಕ್ಕಂತ ಸನ್ಮಾನ್ಯ ಹರ್ಷಾನಂದ್ ಗುತ್ತೇದಾರ್ ಸಾಹೇಬರಿಗೆ ಧನ್ಯವಾದಗಳು.